ಲಿಂಕ್ ಕೆನಾಲ್ ಯೋಜನೆ ವಿರೋಧಿಸಿ ಪ್ರೊಟೆಸ್ಟ್ ನಡೆಸಲಾಗಿತ್ತು. ಈ ವಿಚಾರ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಮಗಾರಿ ಗುತ್ತಿಗೆ ಪಡೆದ ಕಂಪನಿ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಅನ್ನು ದಾಖಲಿಸಿರುವಂತದ್ದು. A1 ತುರುವೇಕೆರೆ ಕ್ಷೇತ್ರದ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ, A2 ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ, A3 ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, A4 ಬಿಜೆಪಿ ಮಾಜಿ ಸಚಿವ ಸೊಗಡು ಶಿವಣ್ಣ, A5 ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು, A6 ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್, A7 ಚೇತನ್, A8 ಇತರೆ 25ರಿಂದ 30 ಮಂದಿಯ ಹೆಸರನ್ನ ಉಲ್ಲೇಖಿಸಿರುವಂಥದ್ದು. ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ನೀರು ಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿರುವ ತುಮಕೂರು ಜನರು ಮೊನ್ನೆ ತೀವ್ರವಾದ ಉಗ್ರವಾದ ಹೋರಾಟವನ್ನ ಮಾಡಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಬಸ್ಗಳ ಟೈರ್ನ ಗಾಳಿ ಬಿಟ್ಟು ಉಗ್ರವಾದ ಹೋರಾಟವನ್ನ ಮಾಡಿದ್ರು. ರಸ್ತೆಯನ್ನ ತಡೆದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಮಣ್ಣನ್ನ ಸುರಿದು ಹೋರಾಟವನ್ನ ಮಾಡಿದ್ರು. ಏನು ತುಮಕೂರಿನಲ್ಲಿ ಬರುವಂತಹ ಹೇಮಾವತಿ ನೀರು ಏನ್ ಬರುತ್ತೆ, ಆ ನೀರನ್ನ ಲಿಂಕಿಂಗ್ ಕೆನಾಲ್ ಮೂಲಕ ರಾಮನಗರ ಬಿಡದಿ ಕಡೆ ನೀರು ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಆಗ್ತಾ ಇತ್ತು. ಕಾಮಗಾರಿ ನಡೀತಾ ಇತ್ತು. ಈ ಕಾಮಗಾರಿಯನ್ನ ವಿರೋಧಿಸಿ ತೀವ್ರವಾದ ಹೋರಾಟ ಮಾಡಿದ್ರು ತುಮಕೂರಿನ ರೈತರು. ಈ ಹೋರಾಟವನ್ನ ನಡೆಸಿದಂಥ ಪ್ರಮುಖವಾದಂಥವರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ತೊಡೆ ತೊಟ್ಟಿ ಹೇಳಿದ್ರು ಸುರೇಶ್ ಗೌಡ್, ಅದು ಹೇಗೆ ನಮ್ಮನ್ನ ದಾಟ್ಕೊಂಡು ಹೋಗಿ ನೀವು ನೀರನ್ನ ಕೊಡ್ತೀರಾ ನೋಡಿಯೇ ಬಿಡ್ತೀವಿ ಅಂತ. ಈಗ A1 ತುರುವೇಕೆರೆ ಕ್ಷೇತ್ರದ ಜೆಡಿಎಸ್ ಶಾಸಕರು ಎಂಟಿ ಕೃಷ್ಣಪ್ಪ, A2 ಆಗಿ ಬಿಜೆಪಿ ಶಾಸಕ ಸುರೇಶ್ ಗೌಡ್ರು,